ಇವತ್ತು ನಾವು ಯೂಟ್ಯೂಬ್ ಥಂಬ್ನೇಲ್ನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಇದು ಪಿಕ್ಸೆಲ್ ಆ್ಯಪ್ ಅಂತ. ಪಿಕ್ಸೆಲ್ ಆ್ಯಪನ್ನು ಓಪನ್ ಮಾಡಿಕೊಂಡು ಅಲ್ಲಿ 3 ಡಾಟ್ ಕ್ಲಿಕ್ ಕಾಣಿಸ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಮೇಜ್ ಸೈಜ್ ಅಂತ ಕಾಣಿಸುತ್ತೆ. ಅಲ್ಲಿ ಇಮೇಜ್ ಸೈಜ್ನ ಕ್ಲಿಕ್ ಮಾಡಿಕೊಂಡು ಕಸ್ಟಮ್ ಕಾಣಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಯೂಟ್ಯೂಬ್ ಥಂಬ್ನೇಲ್ ಅಂತ ಇರುತ್ತೆ. ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಾವು ಯೂಟ್ಯೂಬ್ ಥಂಬ್ನೇಲ್ ಸೈಜ್ ಎಷ್ಟಿರುತ್ತೋ ಅಷ್ಟು ಬರುತ್ತೆ. ಅಷ್ಟು ನಾವು ಟೆಕ್ಸ್ಟ್ನ ಡಿಲೀಟ್ ಮಾಡ್ಕೊಳ್ಳೋಣ. ಅದಾದ್ಮೇಲೆ ಓಕೆ ಕೊಟ್ಟರೆ ಅದು ಡಿಲೀಟ್ ಆಗುತ್ತೆ. ನೆಕ್ಸ್ಟ್ ನಾವು ಅಲ್ಲಿ ಗ್ರೀನ್ ಕಲರ್ ಪೇಜ್ ಕಾಣಿಸ್ತಾ ಇದೆ, ನಮ್ಗೆ ಅದು ಇಷ್ಟ ಆಗಲಿಲ್ಲ ಅಂದರೆ ಕೆಳಗಡೆ ನಿಮಗೆ ಕೊಟ್ಟಿರ್ತಾರೆ, ಅದನ್ನು ನಮಗೆ ಬೇಕಾದ್ರೆ ಮಾಡ್ಕೋಬೋದು. ಬಟ್ ನನಗೆ ಬೇಡ ಯಾವುದು, ಅದೇ ತೊಗೊಂಡಿರ್ತೀನಿ ಸದ್ಯಕ್ಕೆ. ಮತ್ತು ಇಮೇಜಸ್ ಕ್ಲಿಕ್ ಮಾಡಿಕೊಂಡು ಅದನ್ನ ಸೈಜ್ ಮಾಡ್ಕೊಳ್ಳೋಣ. ನೆಕ್ಸ್ಟು ನಾನು ಇದ್ರ ಮೇಲೆ ನನಗೆ ಬೇಕಾಗಿರೋ ಒಂದು ವಾಲ್ಪೇಪರ್ನ ಹಾಕ್ಕೋತೀನಿ. ನಾನು ಗ್ಯಾಲರಿ ಸೇವ್ ಮಾಡ್ಕೊಂಡಿರ್ತೀನಿ. ಟೆಕ್ಸ್ಟ್ನ ಮೇಲೆ ಅಲ್ಲಿ ಪ್ರೆಸ್ ಕಾಣಿಸ್ತಿದೆ, ಕ್ಲಿಕ್ ಮಾಡಿ ಫ್ರಮ್ ಗ್ಯಾಲರಿ ಕೊಟ್ಟರೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಫೋಟೋ ಕ್ಲಿಕ್ ಮಾಡಿಕೊಂಡು ಸೇವ್ ಮಾಡ್ಕೊಂಡು ಸೆಟ್ ಮಾಡ್ಕೊಳ್ಳಿ. ನನಗೆ ಇದು ಇಷ್ಟ ಆಗಿದೆ, ನಾನು ಇದು ಸೇವ್ ಮಾಡ್ಕೊತಾ ಇದ್ದೀನಿ. ಅದೆಷ್ಟು ಇದೆಯೋ ಥಂಬ್ನೇಲು ಅದು ಹಿಂದ್ಗಡೆ ಇರೋ ಥಂಬ್ನೇಲ್ ಕಾಣಿಸ್ಬಾರ್ದು, ಅಷ್ಟು ನಾವು ಕೂರಿಸ್ಕೊಳ್ಳೋಣ. ಈಗ ಕೂತಿದೆ, ಇದ್ರ ಮೇಲೆ ನಾವು ಫೋಟೋ ಹಾಕೋಣ. ನಾನು ಮಾಡ್ತಿರೋದು AI ವಿಡಿಯೋದು. ಈಗ ನಾನು ಏನಿಂದ ಫ್ರಮ್ ಗ್ಯಾಲರಿಗೆ ಹೋಗ್ತೀನಿ, ಅಲ್ಲಿ ಪ್ರೆಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಾನು ಡಾಗ್ ಮಾಡ್ತಿರೋದನ್ನ ಡಾಗ್ ತೊಗೊತೀನಿ. ಎಷ್ಟು ಬೇಕೋ ಅಷ್ಟು ಸೈಜ್ನ ಕರೆಕ್ಟ್ ಮಾಡಿಕೊಂಡು ಸೆಟ್ ಮಾಡಿಕೊಂಡು ಮತ್ತೆ ಪ್ರೆಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬರುತ್ತೆ. ಇಲ್ಲಿ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ನಾವು ಕರೆಕ್ಟಾಗಿ ಕೂರಿಸ್ಕೊಳ್ಳೋಣ. ನೆಕ್ಸ್ಟ್ ಫೋಟೋ ಟೆಕ್ಸ್ಟ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಫೋಟೋ ತೊಗೊಳ್ಳೋಣ. ಈಗ ನೆಕ್ಸ್ಟ್ ಫೋಟೋ ಬರುತ್ತೆ. ಅದಾದ್ಮೇಲೆ ಅದು ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ಕೂರಿಸ್ಕೊಂಡು, ಅಂದರೆ ಸ್ವಲ್ಪ ಇನ್ನೆಷ್ಟು 16 ಇದ್ದರೂ ಚೆನ್ನಾಗಿರುತ್ತೆ. ಮತ್ತು ಆ ಫೋಟೋಕ್ಕಿಂತ ಸ್ವಲ್ಪ ಉದ್ದ ಇಟ್ಕೊಳ್ಳೋಣ, ಅಗಲ ಬೇಡ. ಅಗಲ ಸ್ವಲ್ಪ ಉದ್ದ ಇಟ್ಕೊಂಡು ನೆಕ್ಸ್ಟ್ ಫೋಟೋ ತೊಗೊಳ್ಳೋಣ. ನೆಕ್ಸ್ಟ್ ಫೋಟೋ ತೊಗೊಂಡು ಅದನ್ನು ಸ್ವಲ್ಪ ನನಗೆ ಎಷ್ಟು ಬೇಕೋ ಅಷ್ಟು ನಾನು ಕರೆಕ್ಟ್ ಮಾಡ್ಕೋತೀನಿ. ನೀವು ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ. ದಟ್ ಈಸ್ ಒಂದು ಮೆಥಡ್ ಅಷ್ಟೇ. ಇದಾದ ನಂತರ ಕ್ಲಿಕ್ ಮಾಡಿಕೊಂಡು ಸೆಟ್ ಮಾಡ್ಕೋಬೇಕು. ಈ ಥರ ಎಲ್ಲ ನಾವು ಇದಕ್ಕೆ ಬಾರ್ಡರ್ ಹಾಕೋಣ. ಬಾರ್ಡರ್ ಹಾಕಿದ್ರೆ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿರುತ್ತೆ. ಸ್ಕ್ರೋಲ್ ಮಾಡಿ ಸ್ಟ್ರೋಕ್ ಅಂತ ಕಾಣಿಸ್ತಿದ್ದಾರೆ, ಕ್ಲಿಕ್ ಮಾಡ್ಕೊಂಡು ಎನೇಬಲ್ ಮಾಡಿಕೊಂಡ್ರೆ ನಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಬಾರ್ಡ್ರ್ ಹಾಕೋಬೋದು. ನಾನು ವೈಟ್ ಹಾಕೋತೀನಿ, ವೈಟ್ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಇಷ್ಟ ಅದು ನಾನು ಹಾಕೋತೀನಿ, ನಿಮಗೆ ಇಷ್ಟ ಆಗಿರೋದು ನೀವು ಹಾಕ್ಕೊಳ್ಳಿ. ಮತ್ತು ರೈಟ್ ಮಾಡ್ಕೊಂಡು ನೆಕ್ಸ್ಟ್ ಫೋಟೋಗೂ ನಾವು ಬಾರ್ಡರ್ ಹಾಕೋಣ. ಅದೇ ಸ್ಟ್ರೋಕ್ನ ಕ್ಲಿಕ್ ಮಾಡಿ ಎನೇಬಲ್ ಮಾಡಿದ್ರೆ ಬರುತ್ತೆ. ನೆಕ್ಸ್ಟ್ ಫೋಟೋಗೂ ನಾವು ಅದೇ ಮಾಡ್ಕೊಳ್ಳೋಣ, ಎನೇಬಲ್ ಮಾಡಿಕೊಂಡ್ರೆ ಬರುತ್ತೆ. ನೆಕ್ಸ್ಟ್ ನಾವು ಇದನ್ನು ಚಿಕ್ಕದಾಗಿ ಮಾಡ್ಕೊಳ್ಳೋಣ. ಸ್ವಲ್ಪ ಇನ್ನೊಂದು ಟೆಕ್ಸ್ಟ್ಗಳು ಮಾಡಬೇಕಾಗಿರೋದ್ರಿಂದ ಚಿಕ್ಕದಾಗಿ ಮಾಡಿಕೊಂಡು ಇದನ್ನ ಚಿಕ್ಕದು ಮಾಡೋಕ್ಕಿಂತ ಮೊದಲು ನಾವು ಇದನ್ನು ಸ್ವಲ್ಪ ರೊಟೇಟ್ ಮಾಡ್ಕೊಳ್ಳೋಣ. ಅಲ್ಲಿ ಹಿಂದ್ಗಡೆ ಮಾಡಿದ್ರೆ Y ಆ್ಯಕ್ಸಿಸ್ನ 22 ಇಟ್ಕೊಳ್ಳಿ. ನಾನು ರೊಟೇಟ್ ಮಾಡ್ತಾಯಿದ್ದೀನಿ. ಸರಿ, ಅಲ್ಲಿ ಮಿಸ್ ಮಾಡಿದೆ. 3D ರೊಟೇಟ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡು ಈ ಥರ ಮಾಡ್ಕೊಳ್ಳಿ. ಸ್ಕ್ರೋಲ್ ಮಾಡಿದ್ರೆ ಬರುತ್ತೆ. ಥರ್ಡ್ ಫೋಟೋ, ಮಧ್ಯದ ಫೋಟೋ ಬೇಡ, ಥರ್ಡ್ ಫೋಟೋನ -22 ಇಟ್ಕೊಳ್ಳಿ. ನೆಕ್ಸ್ಟ್ ನಾವು ಈಗ ಇದನ್ನು ಚಿಕ್ಕದು ಮಾಡ್ಕೊಳ್ಳೋಣ. ಸಾರಿ, ಅಲ್ಲಿ ಮಿಸ್ ಮಾಡಿದೆ. ಫಸ್ಟ್ ಟೈಮ್ ಮಾಡ್ತಾಯಿರೋದು, ಎಲ್ಲರೂ ಕ್ಷಮಿಸಿ. ನೆಕ್ಸ್ಟ್ ನಾವು ಇದನ್ನು, ಯಾಕಂದರೆ ಇನ್ನು ಟೆಕ್ಸ್ಟ್ನ ಆ್ಯಡ್ ಮಾಡಬೇಕಾಗಿರೋದ್ರಿಂದ ನಾವು ಇದನ್ನು ಸ್ವಲ್ಪ ಚಿಕ್ಕದು ಮಾಡ್ಕೊಳ್ಳೋಣ. ಚಿಕ್ಕದು ಮಾಡಿಕೊಂಡ್ರೆ ಇನ್ನು ಟೆಕ್ಸ್ಟ್ನ ಆ್ಯಡ್ ಮಾಡೋಕ್ಕೆ ಜಾಗ ಸಿಗುತ್ತೆ. ಓಕೆ, ಚಿಕ್ಕದು ಮಾಡ್ಕೋತಾ ಇದ್ದೀನಿ. ಇದಾದಮೇಲೆ ನಾವು ಪ್ಲಸ್ ಮೇಲೆ ಕ್ಲಿಕ್ನ ಮಾಡಿ ಟೆಕ್ಸ್ಟ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಏನು ಟೆಕ್ಸ್ಟ್ ಅಂತಂದರೆ, ಈಗ ಈ ವಿಡಿಯೋ ಎಷ್ಟು ಇಮೇಜ್ ನೋಡಿದೆ ಅಂತ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಟೆಕ್ಸ್ಟ್ ಬರುತ್ತೆ. ನಾನು ಫಸ್ಟ್ ವಿಡಿಯೋ
10 ಮಿಲಿಯನ್ಸ್ ಓಡಿದೆ ಅಂತ ನಾನು 10 ಮಿಲಿಯನ್ಸ್ ಅಂತ ಅಲ್ಲಿ ಹಾಕ್ತೀನಿ. 10 ಮಿಲಿಯನ್ ವ್ಯೂಸ್ ಅಂತ ಟೈಪ್ ಮಾಡಿಕೊಂಡು ಓಕೆ ಮೇಲೆ ಕೊಟ್ಟರೆ ಅಲ್ಲಿ ಬರುತ್ತೆ. ಒಂದಾದ್ಮೇಲೆ ಏನು ಮಾಡ್ಬೇಕು ಅಂದರೆ ಆ ಫಸ್ಟ್ ಫೋಟೋ ಇದೆಯಲ್ಲ ಆ ಫೋಟೋ ಕೆಳಗಡೆ ಚಿಕ್ಕದಾಗಿ ಕೂರಿಸ್ಕೋಬೇಕು. ಆ ಫೋಟೋ ಒಳಗಡೆನೇ ಇರೋಂಗೆ ನಾವು ಕೂರಿಸ್ಕೋಬೇಕು. ನೆಕ್ಸ್ಟ್ ಫೋಟೋಗೂ ನಾವು ಹಂಗೆ ಹಾಕ್ಕೊಳ್ಳೋಣ. ಅದನ್ನು ಚಿಕ್ಕದಾಗಿ ನೀಟಾಗಿ ಕೂರಿಸ್ಕೋಬೇಕು. ನೆಕ್ಸ್ಟ್ ಫೋಟೋಗೂ ನಾವು ಹಾಕೊಳ್ಳೋಣ. ಕ್ಲಿಕ್ನ ಮಾಡಿ ಕ್ಲಿಕ್ನ ಮಾಡಿದ್ರೆ ಸೆಕೆಂಡ್ ಫೋಟೋ ನಾವು ಹಾಕೋಣ. ನೀವು ಟೆಕ್ಸ್ಟ್ನ ಡಿಲೀಟ್ ಮಾಡಿ ನಾನು 7.8 ಮಿಲಿಯನ್ಸ್ ಅಂತ ಹಾಕೋತೀನಿ. 7.8 ಮಿಲಿಯನ್ಸ್ ವ್ಯೂಸ್ ಅಂತ ಅಂದರೆ ನೋಡೋರಿಗೆ ಅನ್ನಿಸ್ಬೇಕು. ಇಷ್ಟು ವಿಡಿಯೋ ನೋಡಿದ್ರೆ ನಾವು ಹಾಕಿದ್ರೆ ಹೋಗ್ಬೋದು ಅಂತ ಅನ್ನಿಸ್ಬೇಕು. ಹಾಗಾಗಿ ಅಟ್ರಾಕ್ಟಿವ್ ಆಗಿರಬೇಕು. ನಮ್ಮ ತಮ್ಮನೇಲಿ ಅಟ್ರಾಕ್ಟಿವ್ ಆಗಿದ್ದರೆ ನೋಡೋರಿಗೆ ಚೆನ್ನಾಗಿರುತ್ತೆ, ನೋಡ್ತಾರೆ ವೀಡಿಯೋನ. ನೆಕ್ಸ್ಟ್ ವೀಡಿಯೋ ಟೆಕ್ಸ್ಟ್ ಅದೇ ಥರ ಆ್ಯಡ್ ಮಾಡ್ಕೊಳ್ಳೋಣ. ನಾನು ಟೆಕ್ಸ್ಟ್ನ ಡಿಲೀಟ್ ಮಾಡಿ 5.6 ಮಿಲಿಯನ್ ಅಂತ ಹಾಕೋತೀನಿ. ಮಿಲಿಯನ್ ವ್ಯೂಸ್ ಅಂತ ಹಾಕೋತೀನಿ. ಅದಾದ ನಂತರ ಅದರಮೇಲೆ ಅದೇ ಥರ ಫೋಟೋ ಕೆಳಗಡೆ ಅದರೊಳಗೆ ಕೂರಿಸ್ಕೋಬೇಕು ಚಿಕ್ಕದಾಗಿ. ನೀವು ಆ ಥರ ನಿಧಾನಕ್ಕೆ ಕೂರಿಸ್ಕೊಂಡು ನೆಕ್ಸ್ಟ್ ನಾವು ಇದಕ್ಕೆ ಟೆಕ್ಸ್ಟ್ ಆ್ಯಡ್ ಮಾಡಬೇಕು. ಇದನ್ನು ನೋ ಫೇಸ್ ನೋ ವಾಯ್ಸ್ ಅಂತ ನಾವು ಹಾಕ್ಕೋಬೇಕು. ನೋ ಫೇಸ್ ನೋ ವಾಯ್ಸ್ ಇಂಟು ಹಾಕೋತೀನಿ ನಾನು. ನೋ ಫೇಸ್ ನೋ ವಾಯ್ಸ್ ಅಂತ ಟೈಪ್ ಮಾಡಿಕೊಂಡು ನೆಕ್ಸ್ಟ್ ನಾವು ಓಕೆ ಕೊಟ್ಕೊಳ್ಳೋಣ. ವಾಯ್ಸ್ ಓಕೆ ಕೊಟ್ಕೊಳ್ಳೋಣ. ಆ ಫೋಟೋ ಮೇಲ್ಗಡೆ ಹಾಕೋಣ. ಇದಕ್ಕೆ ನಮಗೆ ಒಳ್ಳೆ ಸ್ಟೈಲಾಗಿರೋ ಫಾಂಟ್ ಬೇಕು. ಹಾಗೆ ಸ್ಕ್ರೋಲ್ ಮಾಡ್ತಾ ಬಂದರೆ ಕೆಳಗಡೆ ಇದೆಯಲ್ಲ ಅದಕ್ಕೆ ಕೊಟ್ಟು AB ಇದೆಯಲ್ಲ ಅದನ್ನು ಫಾಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಗೆ ಇಷ್ಟ ಆಗಿರೋ ಫಾಂಟ್ ಹಾಕೊಳ್ಳಿ. ಅಂದರೆ ದಪ್ಪ ಇದ್ದರೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ, ಸಣ್ಣ ಆದರೆ ಚೆನ್ನಾಗಿರಲ್ಲ. ಆಗ ನಾನು ಆ ಫಾಂಟ್ ಇದು ಮಾಡ್ಕೋತೀನಿ. ನೆಕ್ಸ್ಟ್ ನಾನು ಇನ್ನೊಂದು ಟೆಕ್ಸ್ಟ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಏನಂತ ಅಂದರೆ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇದು ವಿಡಿಯೋನ ಎಲ್ಲ AI ಮಾಡುತ್ತೆ ಅಂತ. ಎಲ್ಲ ಫಸ್ಟ್ ನಾನು AI ಕನ್ನಡದಲ್ಲಿ ಮಾಡ್ಕೊಳ್ಳೋಣ. AI ಇಂಗ್ಲೀಷಲ್ಲಿ ಇರಲಿ, ಇದನ್ನು ಕನ್ನಡದಲ್ಲಿ ಮಾಡ್ಕೊಳ್ಳೋಣ. ಮಾಡುತ್ತೆ ಮತ್ತು ಮುಂದಕ್ಕೆ ಸ್ವಲ್ಪ ಎಲ್ಲ ಅಂತ ಹಾಕೊಳ್ಳೋಣ. ಅಂದರೆ ಇದನ್ನೆಲ್ಲ ವೀಡಿಯೋನ AI ಮಾಡುತ್ತೆ, ನೀವೇನು ಮಾಡೋದು ಬೇಡ, AI ಮಾಡುತ್ತೆ ಅಂತ. ಅಂದರೆ ಒಳಗೆ ಮಾಡೋದಿರುತ್ತೆ, ನಾವು ಹೇಳೋರು ಕೇಳೋದು. ಎಲ್ಲ AI ಮಾಡುತ್ತೆ. ಅದೂ ಫಾಂಟ್ನ ನಾವು ಹಂಗೆ ಸ್ಕ್ರೋಲ್ ಮಾಡ್ತಾ ಬಂದರೆ ಅದೇ ಯಾವಾಗಲೇ ಫಾಂಟ್ ನಾವು ಸೈಜ್ ಯಾವ ಫಾಂಟ್ ಬೇಕು ಅಂತ ಮಾಡ್ಕೊಂಡಲ್ಲ ಅದೇ AB ಮೇಲೆ ಒತ್ತಿದ್ರೆ ಬರುತ್ತೆ. ನಮಗೆ ಇಷ್ಟವಾದನ್ನ ನಾವು ಮಾಡ್ಕೋಬೋದು. ಅದಕ್ಕೆ ಬ್ಯಾಕ್ಗ್ರೌಂಡ್ ನಾವು ಹಾಕ್ಬೋದು. ನಾನು ಅದಕ್ಕೆ ಪ್ಲಸ್ ಮೇಲೆ ಕ್ಲಿಕ್ನ ಮಾಡ್ಕೊಂಡು ರೆಡ್ ಹಾಕ್ಕೊತೀನಿ. ಅದೆಲ್ಲ ಫುಲ್ಲು ನೋಡಿ ಈ ಥರ ಬರುತ್ತೆ. ಮತ್ತೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಫುಲ್ಲು ರೆಡ್ ಇಲ್ಲಿ ಕಾಣಿಸ್ತಿದೆಯಲ್ಲ, 3 ವೈಟು ಲಾಸ್ಟಲ್ಲಿ ಬರಬೇಕು ಬಟನ್. ಓಕೆ ಕ್ಲಿಕ್ ಮಾಡಿಕೊಂಡ್ರೆ ಈ ಥರ ಬರುತ್ತೆ. ಮತ್ತು ಲಾಸ್ಟಲ್ಲಿ ಬಂದ್ಬಿಟ್ಟು ರೇಡಿಯಸ್ನ ಫುಲ್ ಕೊಟ್ಕೊಳ್ಳಿ, ಆವಾಗ ಈ ಶೇಪಲ್ಲಿ ಬರುತ್ತೆ. ನೆಕ್ಸ್ಟ್ ನಾವು ಇನ್ನೊಂದು ಟೆಕ್ಸ್ಟ್ನ ಆ್ಯಡ್ ಮಾಡೋಣ. ಟೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಈ ಥರ ಕಾಣಿಸುತ್ತೆ. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಡಿಟ್ ಮೇಲೆ ಹೋಗಿ ಟೆಕ್ಸ್ಟ್ನ ಡಿಲೀಟ್ ಮಾಡಿ 1 ವರ್ಷ ಅಲ್ಲ 1 ದಿನದಲ್ಲಿ ಅಂತ ಟೈಪ್ ಮಾಡ್ಕೊಂಡಿದ್ದೀನಿ ನಾನು. ಮಾಡಿಕೊಂಡು ಆ ಥರ ಕೂರಿಸ್ಕೊಂಡು ಆವಾಗಲೇ ಹಿಂಗೆ ನಾವು ಯಾವ ಫಾಂಟ್ ಬೇಕೋ ಆ ಫಾಂಟ್ನ ನಾವು ಕ್ಲಿಕ್ ಮಾಡಿಕೊಂಡು ಅದೇ ಥರ ನಾವು ನಿಮ್ಗೆ ಇಷ್ಟ ಆಗಿದ್ದು ಮಾಡ್ಕೊಳ್ಳಿ. ಅದಾದ ನಂತರ ನಾನು ಲೇಯರ್ ಮಾಡ್ಕೋತೀನಿ. ಇದಕ್ಕೆ ನಾವು ಹಿಂದುಗಡೆ ಬ್ಯಾಕ್ಗ್ರೌಂಡ್ ಹಾಕಬೇಕು. ಅದನ್ನು ಎನೇಬಲ್ಡ್ ಮಾಡಿಕೊಂಡು ನಮಗೆ ಇಷ್ಟವಾದ ಕಲರ್ನ ನಾನು ಹಾಕೋಬೋದು. ನಾನು ಯಾವ ಕಲರ್ ಹಾಕ್ಕೊತೀನಿ ಅಂತಂದರೆ ಎಲ್ಲೋ ಹಾಕೋಣ.
ಎಲ್ಲೋ ಹಾಕೊಂಡು 3 ಬಟನ್ ವೈಟ್ ಬಟನ್ ಲಾಸ್ಟಲ್ಲೇ ಇಡಬೇಕು, ಹಂಗಾದ್ರೆ ಕಲರ್ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಅದಾದಮೇಲೆ ರೇಡಿಯಸ್ನ ಫುಲ್ ಕೊಟ್ಕೊಳ್ಳಿ. ಅದಾದ ನಂತರ ನಾವು ಆ ಫಾಂಟ್ ಇದೆಯಲ್ಲ, ಆ ಫಾಂಟ್ ಕಲರ್ನ ಚೇಂಜ್ ಮಾಡ್ಕೊಡೋಣ. ಅದನ್ನು ನಾವು ರೆಡ್ ಮಾಡ್ಕೊಡೋಣ, ಚೆನ್ನಾಗಿ ಕಾಣ್ತದೆ. ಅದು ಕ್ಲಿಕ್ನ ಮಾಡ್ಕೊಂಡು ನೆಕ್ಸ್ಟ್ ನಾವು ಮತ್ತೆ ಒಂದು ಫಾಂಟ್ನ ಆ್ಯಡ್ ಮಾಡೋಣ, ಸಾರಿ ಟೆಕ್ಸ್ಟ್ನ. ನೆಕ್ಸ್ಟ್ ನಾವು ಇದನ್ನು ಚಾನಲ್ ಮಾನಿಟೈಸ್ ಅಂದರೆ ಮೇಲ್ಗಡೆ ಒಂದೇ ವರ್ಷದಲ್ಲೇ ಅಲ್ಲ, ಒಂದು ವರ್ಷ ಅಲ್ಲ, ಒಂದು ದಿನದಲ್ಲಿ ಚಾನಲ್ ಮಾನಿಟೈಸ್ ಆಗುತ್ತೆ ಅಂತ ಚಾನಲ್ ಮಾನಿಟೈಸ್ ಟೈಪ್ ಮಾಡ್ಕೊಂಡು ಇಟ್ಕೊಂಡು ನಾವು ಆವಾಗಲೇ ಮಾಡ್ಕೊಂಡು ಅದೇ ಥರ ಅದಕ್ಕೂ ನಮಗೆ ಆ ಫಾಂಟ್ ಬೇಕು ಆ ಫಾಂಟ್ನ ಹಾಕ್ಕೊಂಡು ಮಾಡ್ಕೊಳ್ಳೋಣ. ಅದಾದ ನಂತರ ನಾವು ಬ್ಯಾಕ್ಗ್ರೌಂಡ್ನ ಹಾಕ್ಕೊಳ್ಳೋಣ. ಈ ಥರ ನೆಬಲ್ ಮಾಡಿಕೊಂಡು ಬ್ಯಾಕ್ಗ್ರೌಂಡ್ಗೆ ನಾನು ಬ್ಲೂ ಕೊಟ್ಕೊತಾ ಇದ್ದೀನಿ. ಬ್ಲೂ ಚೆನ್ನಾಗಿ ಕಾಣಿಸುತ್ತೆ, ಹಾಗಾಗಿ ನೀವು ಅದಕ್ಕೂ ರೇಡಿಯಸ್ನ ಆನ್ ಮಾಡ್ಕೊಳ್ಳಿ. ರೇಡಿಯಸ್ ಹಾಕೊಂಡು ಚೆನ್ನಾಗುತ್ತೆ. ಫಾಂಟ್ ಕಲರ್ ನಾವು ಎಲ್ಲೋ ಕೊಟ್ಕೊತಾ ಇದ್ದೀನಿ. ಇದು 3 ಹಂಗೆ ಇರಬೇಕು, ಓಕೆ ಕೊಟ್ಕೊಳ್ಳಿ. ನೆಕ್ಸ್ಟ್ ನಾವು ರೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇದು ರೇಡಿಯಸ್ ಆನ್ ಮಾಡ್ಕೊಳ್ಳಿ. ನೆಕ್ಸ್ಟು ಇದಕ್ಕೆ ಒಂದು ಫೋಟೋ ಇಲ್ಲಿ ನೋಡಿ ಅನ್ನೋ ಥರ ಅದನ್ನು ಮೊಬೈಲ್ದಲ್ಲಿ ಕ್ಲಿಕ್ ಮಾಡ್ಕೊಳ್ಳೋಣ. ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾನು ಈ ಥರ ಫೋಟೋನ ಇದನ್ನು ನೀವೇನು ಮಾಡಬೇಕಪ್ಪ ಅಂತಂದರೆ ಫೋಟೋ ಇದೆಲ್ಲ ಗೂಗಲಲ್ಲಿ ಸಿಗುತ್ತೆ, ಅಲ್ಲಿ ಹೋಗ್ಬಿಟ್ಟು ನೀವು ಇನ್ಶಾಟ್ ಆ್ಯಪಲ್ಲಿ ಹಿಂದ್ಗಡೆ ಇದನ್ನ ಕ್ಲಿಯರ್ ಮಾಡ್ಕೋಬೇಕು. ಫೋಟೋ ಬರೋಂಗೆ ಮಾತ್ರ ಮಾಡ್ಕೋಬೇಕು. ಅವರಿಗೂ ಆ ಫೋಟೋ ಮೇಲೆ ನಾವು ಬ್ಯಾಕ್ಗ್ರೌಂಡ್ ಹಾಕೋಣ, ಸರಿ ಬಾರ್ಡರ್ ಹಾಕೋಣ. ಈ ಥರ ಬರುತ್ತೆ. ಇಷ್ಟೇ ಫ್ರೆಂಡ್ಸ್, ಯೂಟ್ಯೂಬ್ ಥಂಬ್ನೇಲ್ನ ಕ್ರಿಯೇಟ್ನ ಮಾಡೋದು. ಮತ್ತು ಅಲ್ಲಿ ಸೆಕೆಂಡ್ ಆಪ್ಷನ್ ಕ್ಲಿಕ್ನ ಮಾಡಿ ಸೇವ್ ಆ್ಯಸ್ ಇಮೇಜ್ ಕೊಟ್ಟರೆ ಯೂಟ್ಯೂಬ್ ಥಂಬ್ನೇಲ್ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಪೋರ್ಟ್ ಮಾಡಿ.